ಸ್ಥಳೀಯ ಟೌನ್ಶಿಪ್ ಜಟಾಪಟಿ ಸಾಕಷ್ಟು ತಾರಕಕ್ಕೆ ಇರತಕ್ಕಂಥದ್ದು. ನಿನ್ನೆ ಅಷ್ಟೇ ಏನು ಸರ್ವೆಗೆ ಬಂದಂತ ಅಧಿಕಾರಿಗಳ ಮೇಲೆ ರೈತರು ಕೂಡ ಹಲ್ಲೆಗೆ ಮುಂದಾಗಿದ್ರು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಿಡದಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇವತ್ತು ಕೂಡ ಸರ್ವೆಗೆ ಬಂದಂತ ಅಧಿಕಾರಿಗಳ ಮೇಲೆ ಸಾಕಷ್ಟು ಹಲ್ಲೆ ಮಾಡ್ಲಿಕ್ಕೆ ಅಂದ್ರೆ ಅವರಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೂ ಕೂಡ ಈಗಾಗಲೇ ರೈತರು ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಬೈರ್ಮಂಗಲ ಸರ್ಕಲ್ ನಲ್ಲಿ ಸದ್ಯ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರಕ್ಕೆ ಹಾಗೆ ಏನೋ ಸ್ಥಳೀಯ ಶಾಸಕರ ವಿರುದ್ಧ ಸಾಕಷ್ಟು ಧಿಕ್ಕಾರವನ್ನ ಕೂಗ್ತಾ ಇರ್ತಕ್ಕಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಮ್ಮ ಭೂಮಿ ನಮ್ಮ ಹಕ್ಕು, ಯಾವುದೇ ಕಾರಣಕ್ಕಾಗ್ಲಿ ಈ ಒಂದು ಭೂಮಿಯನ್ನ ಬಿಟ್ಕೊಡಲ್ಲ ಅಂತ ಇದ್ದಾರೆ. ಅದ್ರ ಜೊತೆಗೆ ಏನು ಇವತ್ತು ವಿಷದ ಬಾಟಲಿ ಹಿಡಿದು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಕೂಡ ಸಾಕಷ್ಟು ಮಹಿಳೆಯರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ನಾನೀಗ ಅವ್ರನ್ನ ಮಾತನಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ಮೇಡಮ್, ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ, ವಿಷದ ಬಾಟ್ಲು ಬೇರೆ ಹಿಡಿದಿದ್ರಿ, ಏನ್ ಹೇಳ್ಬೇಕಂದ್ರೆ ನಮ್ ಪ್ರಾಣ ಬಿಡಕ್ಕೆ ಇನ್ನೇನ್ ಹೇಳಕ್ ಆಗಲ್ಲ. ನಮ್ಗೂ ಮಾಡಿ ಶಾಂತಿಯುತವಾಗಿ ಮಾಡಿ ನಮ್ಗೂ ಸಾಕಾಗೋಗುತ್ತೆ. ಇನ್ನೇನಿದ್ರು ನಾವ್ ಮಾಡಕ್ ಆಗಲ್ಲ. ಅವ್ರ ಏನು ಮಾಡ್ಬೇಕು ಅಂದ್ರೆ JMC ನಮ್ ಪ್ರಾಣದ ಮೇಲೆ ಮಾಡ್ಲಿ. ನಾವ್ ಇನ್ನೇನ್ ಹೇಳಕ್ಕ, ನಮ್ಗೂ ಹೇಳಿ ಎಲ್ಲಾರ್ಗು ಮನವಿ ಪತ್ರ ಎಲ್ಲಾರ್ಗು ಕೊಟ್ಟಿ ನಮ್ಗೂ ಸಾಕಾಯ್ತು. ಇನ್ನೇನ್ ಮಾಡ್ಬೇಕು ನಾವುನು? ನಮ್ ಪ್ರಾಣದ ಮೇಲೆ ಅವ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ. ಎಲ್ಲ ಉದ್ದಕ್ಕೂ ಎಲ್ಲ ರೈತರು ಎಲ್ಲದಕ್ಕೂ ಸಿದ್ಧಾಗಿ ಬಂದಿದೀವಿ. ಇವತ್ತು ಇನ್ ಏನಾಗುತ್ತೋ ಆಗ್ಬಿಡ್ಲಿ. ಎರಡರಲ್ಲೊಂದು ಅವ್ರು ಅಲ್ಲ 80% ರೈತರು ಒಪ್ಪಿಲ್ಲ. ಕಾನೂನು ಪ್ರಕಾರನೇ ಇದೆ. 80% ಒಪ್ಪಿಲ್ಲ ಅಂದ್ರೆ ಯಾವ್ದು ಕೈ ಹಾಕಂಗೆ ಇಲ್ಲ. ಇವ್ರು ಯಾಕೆ ಇದ್ ಮಾಡ್ತಾ ಇದಾರೆ? ಯಾವ ಗ್ಯಾರಂಟಿ ಮೇಲೆ ಇದ್ ಮಾಡ್ತಾ ಇದಾರೆ? ಓದಿದ್ದಾರೆ, ಎಲ್ಲ ಮಾಡಿದ್ದಾರೆ, ಗೊತ್ತಿಲ್ವಾ ಕಾನೂನು ಏನು ಅಂತ? ನಮ್ಮಿಂದ ಎಳ್ಸ್ಕೋಬೇಕಾ? ಏನ್ ಗೊತ್ತಾಗಲ್ವಾ ಸರ್ಕಾರಕ್ಕೆ? ಈಗಾಗಲೇ ನಿನ್ನೆ ಸಾಕಷ್ಟು ಪೊರಕೆಯಿಂದ ಹೊಡೆದಿದ್ರಿ, ಅದ್ರ ಜೊತೆಗೆ ಕಲ್ಲೆಲ್ಲ ಹೊಡೆದಿದ್ರಿ, ಸಾಕಷ್ಟು ಅಧಿಕಾರಿಗಳಿಗೆ ನೋವನ್ನು ಉಂಟು ಮಾಡಿದ್ರಿ. ಹೀಗಾಗಿ FIR ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಪೊಲೀಸರು ಹೆಂಗ ತಾರು ವಿಡಿಯೋಗಳು ಮಾತ್ರ ಮಾಡ್ಕೊಂಡಿದ್ದಾರೆ. ನಮ್ ರೈತರಿಗೆ ತಳ್ಳಿ ನೂಕಿ ಕಾಲೆಲ್ಲ ಕಿತ್ತೋಗಿ ನಾವ್ ಯಾರಿಗೆ ಹೇಳ್ಕೊಡೋಣ? ಅವ್ರಿದ್ರು ಪೊಲೀಸರು ರೈತರು ಹೊಡ್ಬಿಟ್ರು ಅಂತ ತೋರಿಸ್ತಾರೆ. ನಮ್ಗೆಲ್ಲ ಹೊಡೆದಿರೋದು, ನೂಕಡಿದ್ದು, ಕಾಲೆಲ್ಲ ಕಿತ್ತೋಗಿರೋದು ಅದ್ಯಾವ ಕಾಣಿಸ್ತಾ ಇಲ್ವಾ ಅವ್ರಿಗೆ? ನಾವು ನೋಡಿ ಶಾಂತಿಯುತವಾಗಿ ಮಾಡಿ ನಮ್ಗೂ ಸಾಕಾಗಿದೆ. ಯಾವ್ದೇ ಕಾರಣಕ್ಕೂ ನಮ್ ಭೂಮಿ ಮೇಲೆ ಕಾಲಿಡಕ್ ಬಿಡಲ್ಲ. ನಾವು ಏನ್ ಬೇಕಾದ್ರಾಗ್ಲಿ ವಿಷನು ತಂದಿದೀವಿ. ಎಲ್ಲಾ ರೈತರುಗಳು ಕುಡ್ದಿ ಎಲ್ಲ ಪ್ರಾಣ ಬಿಟ್ಟಾಗ್ಲಿ ಅವ್ರಿಗೆ ಗೊತ್ತಾಗೋದು. ಬರೀ ನಾಟಕ ಆಡ್ಲಿಕ್ಕೋಸ್ಕರ ಈಗ ವಿಷದ ಬಾಟ್ಲಿ ಪೊರಕೆ ಈ ತರದೆಲ್ಲ ಇಟ್ಕೊ ಬರ್ತಾರೆ ಅನ್ನೋದೊಂದು ಅಧಿಕಾರಿಗಳ ಆರೋಪ. ಅವ್ರು ನಾಟಕ ಮಾಡೋ ಜನರು ಅವ್ರು. ಅದಕ್ಕೆ ಅವ್ರಿಗೆಲ್ಲ ನಾಟಕ ತರನೇ ಕಾಣಿಸ್ತದೆ. ನಮ್ ನಾಟಕ ಮಾಡಕ್ ಬರಲ್ಲ. ನಾವು ಏನಿದ್ರು ಮಾಡಿ ತೋರ್ಸ್ಬೇಕಾಯ್ತದೆ. ನಾವು ಈ ನಾಟಕ ಮಾಡ್ತೀವಿ. ನಮ್ ಭೂಮಿ ಕಳ್ಕೊಂಡು ಎಲ್ಲೋಗೋಣ ನಾವು? ಅವ್ರಿಗೆ ಅವ್ರ ನಾಟಕ ಮಾಡಿ ಮುಂದಕ್ ಬಂದಿರೋರು. ನಾವ್ ನಾಟಕ ಮಾಡ್ದಿರನೆ ರೈತರು ಯಾವ ನಾಟಕನೂ ಮಾಡಲ್ಲ. ಭೂಮಿಗೋಸ್ಕರ ಗೆಯ್ತಾ ಇದೀವಿ ನಾವು. ಅವ್ರ ಏನ್ ಮಾತು ಅದು? ಬಾಲಕೃಷ್ಣನ ಬರ್ಲಿ ಅವ್ನ್ DC ಕಾಲಿಕ್ಕ ಅದೇ ಅವ್ನ ಮಕನ ಅದು. ರೈತರ ಕಷ್ಟ ಕೇಳಿಲ್ಲ. ಓಟ್ ಹಾಕಿಸ್ಕೊಂಡು ಹೋಗ್ ಬಂದ್ ಬಾಲಕೃಷ್ಣ ಅವರು ಬರ್ಲಿಲ್ಲ ಇವತ್ಕೂನು. ನಾವೇನ್ ನಾಟಕ ಮಾಡ್ತಾ ಅವ್ರು ಕುಂತ್ಕೊಂಡು ನಾಟಕ ಮಾಡ್ತಾ ಇರೋದು, ಒಂದಕ್ಕೊಂದ್ ಸುಳ್ಳು ಹೇಳ್ಕೊಂಡ್ ಮಾಡ್ತಾ ಇರೋದು ಅವ್ರು, ನಾವಲ್ಲ. ಒಂದ್ ವೇಳೆ ಇವತ್ತು ಮತ್ತೆ ಸರ್ವೆಗೆ ಬಂದ್ರೆ ಏನ್ ಮಾಡ್ತೀರಿ? ಮತ್ತೆ ಬಂದ್ರೆ ಬಿಡಲ್ಲ. ಪರ್ಕೆ ತಗೊಂಡು ಹೊಡಿತೀವಿ. ಒನಕೆನೂ ತಂದಿದೀವಿ, ಒನಕೆಲ್ಲೂ ಹೊಡಿತೀವಿ. ಎಲ್ಲದಕ್ಕೂ ರೆಡಿಯಾಗಿ ಬಂದಿದೀವಿ. ನೆನ್ನೆ ಮಾಡೋದಲ್ಲ, ಇವತ್ ಮಾಡಿ ತೋರಿಸ್ತೀವಿ ಅಷ್ಟೇ. ಏನ್ ಮಾಡ್ಬೇಕು ಇವತ್ ಮಾಡ್ತೀವಿ. ನಿನ್ನೆ ಒಂದು ಹಲ್ಲೆ ಮಾಡಿದ್ರ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಿಡದಿ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ ಹೇಳ್ತೀರಿ? ಸರ್, ಹಲ್ಲೆ ಅನ್ನೋದೆಲ್ಲ ಸುಳ್ಳು. ಏನಂದ್ರೆ ಪೊಲೀಸ್ನವರು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರ್ತಾರೆ. ನಮ್ ರೈತರ ಮೇಲೆ ಹಲ್ಲೆ ಮಾಡೋದನ್ನ ಯಾರು ವಿಡಿಯೋ ಮಾಡಿಲ್ಲ. ಅಲ್ಲ, ಪೊರಕೆ ಹಿಡ್ಕೊಂಡು ನಿಂತಿರೋ ಮಹಿಳೆಯರು ರೈಫಲ್ಲು ಮತ್ತೆ ಲಾಠಿ ಹಿಡ್ಕೊಂಡಿರೋ ಪೊಲೀಸ್ನವ್ರ ಮೇಲೆ ನಮ್ಮ ರೈತ ಮಹಿಳೆಯರು ಹಲ್ಲೆ ಮಾಡಕ್ಕಾಗುತ್ತಾ? ಏನೋ ಸಣ್ಣ ಪುಟ್ಟ ಗಲಾಟೆ ಆಯ್ತು, ನಮ್ಮವ್ರನ್ನೇ ತಳ್ಳಿ ನೂಕಿ ಕೃಷ್ಣಪ್ಪ ಅನ್ನೋರು ಕೆಳಗಡೆ ಬೀಳಿಸಿದ್ದಾರೆ. ರಾತ್ರಿ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ, ಬೆಳಿಗ್ಗೆ ಡಿಸ್ಚಾರ್ಜ್ ಆಗಿದ್ದಾರೆ. ಅಲ್ಲೇ ನಡೆದಿರೋ ನಮ್ಮ ಮೇಲೆ ನಮ್ಮ ರೈತ ಮಹಿಳೆಯರು ಕೊನೆಗಳಿಗೆ ಏನೋ ಒಂದು ಸ್ವಲ್ಪ ಆಕ್ರೋಶದಿಂದ ಏಕವಚನದಲ್ಲಿ ಮಾತಾಡೋದು ಮತ್ತೆ ಪರ್ಕೆ ತೋರಿಸಿದ್ದಾರೆ. ಅದು ನಿಜ. ಅದನ್ನ ಬಿಟ್ಟು ಪೊಲೀಸ್ನವ್ರ ಮೇಲೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅದನ್ನ ಸುಳ್ಳು ಸರ್. ಅದನ್ನ ಮಾತ್ರ ಅವ್ರು ವಿಡಿಯೋ ಮಾಡ್ಕೊಂಡಿದ್ದಾರೆ. ನಮ್ಮ ರೈತ ಮಹಿಳೆಯರ ಮೇಲೆ ರೈತ ಮೇಲೆ ಆಗಿರೋ ಹಲ್ಲೆನ ಯಾರು ವಿಡಿಯೋ ಮಾಡಿಲ್ಲ. ಅದೆಲ್ಲ ಸುಳ್ಳು ಸರ್. ಈಗ ಇವತ್ತು ಕೂಡ JMC ಸರ್ವೆಗೆ ಬಂದ್ರೆ ಏನ್ ಮಾಡ್ತೀರಿ ಸರ್? ಅವರು JMC ಮಾಡ್ತೀವಿ ಅಂತ ಹೊರಟ್ರೆ, ನಿನ್ನೆ ಕೂಡ SP ಅವ್ರು ಹೇಳಿದ್ದಾರೆ 1000 ಜನ ಪೊಲೀಸ್ನವ್ರು ಬರ್ತಾರೆ JMC ಮಾಡ್ತೀವಿ ಅಂತ. ಒಂದು ವೇಳೆ ಅವ್ರೇನಾದ್ರು ಒತ್ತಾಯ ಪೂರ್ವಕವಾಗಿ ಬಲವಂತನೇ JMC ಮಾಡಕ್ ಬಂದ್ರೆ ನಾವು ಯಾವ ಕಾರಣಕ್ಕೂ ಬಿಡಲ್ಲ. 1000 ಜನ ರೈತರು ಸೇರಿ ಶಾಂತಿಯುತವಾಗಿ ಮಾನವ ಸರಪಳಿ ಮಾಡಿ ಅವ್ರನ್ನ ಮುಂದೆ ಒಂದು ಹೆಜ್ಜೆ ಇಡಕ್ಕೂದಕ್ಕೂ ಬಿಡಲ್ಲ ಸರ್. ನಾವು ಸರ್ಕಾರ ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ನಮ್ಮ ರೈತರಿಗೆ ತೊಂದರೆ ಆದ್ರೆ ಇದಕ್ಕೆ ಸರ್ಕಾರನೇ ನೇರ ಹೊಣೆ. ಶಾಸಕ ಬಾಲಕೃಷ್ಣ ಅವರು ಕಾರಣ ಆಗ್ತಾರೆ. ಏನು ಶಾಂತಿಯುತವಾಗಿ ನಾವು 492ನೇ ದಿವಸ ಇವತ್ತಿಗೆ ಒಂದೇ ಒಂದು ಅಹಿತಕರ ಘಟನೆಗಳನ್ನು ನಡೆದಂತೆ ನಾವು ಎಚ್ಚರಿಕೆಯಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ. ಇವತ್ತು ಇವ್ರು ಗೂಂಡಾ ರೀತಿ ವರ್ತಿಸ್ತಾ ಇದ್ದಾರೆ. ರೌಡಿಗಳನ್ನ ಕಟ್ಕೊಂಡು, ಕೆಲವರು ದುಡ್ಡು ಕೊಟ್ಕೊಂಡು, ಈ ಪರಾಯರನ್ನೆಲ್ಲ ಕಟ್ಕೊಂಡು ಬೇಕಾದನ್ನು ಮಾಡ್ತಾ ಇದ್ದಾರೆ. ನಮ್ಮ ರೈತರು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ನಾವು ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಇದುವರೆಗೂ. ಈಗ ಬಾಲಕೃಷ್ಣ ಅವರು ಕೂಡ ಹೇಳಿದ್ರು, ನಿಮ್ಮನ್ನ CM ಭೇಟಿ ಮಾಡಿಸ್ತೀನಿ, ನಿಮ್ ಸಮಸ್ಯೆಗಳಿಗೆ ಏನೇನ್ ಪರಿಹಾರ ಅದನ್ನೆಲ್ಲನ್ನು ಒದಗಿಸಲಿಕ್ಕೆ ಒಂದು ವೇದಿಕೆನ ಸಜ್ಜು ಮಾಡ್ಕೊಡ್ತೀನಿ ಅಂತ. ಅದ್ರ ಮಧ್ಯದಲ್ಲಿ ಈ ಒಂದು ಗಲಾಟೆ ನಡೆದಿರ್ತಕ್ಕಂಥದ್ದು ಸರ್. ಇದಕ್ಕೆಲ್ಲ ಮೂಲ ಕಾರಣ ಮಾನ್ಯ ಶಾಸಕರೇ.
ಯಾಕೆಂದ್ರೆ ನಮ್ಮನ್ನ ಅವರು GBD ಆಫೀಸ್ಗೆ ಕರೆದಿ ಸಂಧಾನ ಅಂತ ಮಾತಾಡ್ಬಿಟ್ಟು ನಿಮಗೆ ಮುಖ್ಯಮಂತ್ರಿಗಳ ಹತ್ರ ನಾನು ಭೇಟಿ ಮಾಡಿಸ್ತೀನಿ, ನನಗೆ ನಿಮಗೆ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿ ನಮಗೆ ಮೋಸ ಮಾಡಿದ್ದಾರೆ ಇವತ್ತು. ಯಾಕೆಂದ್ರೆ ನಾವು ಹೇಳಿದ್ದು ಅಲ್ಲಿವರೆಗೂ ಯಾವುದೇ JMC ಆಗಬಾರ್ದು, ಯಾವುದೇ ಹಣ ಕೊಡಬಾರ್ದು, ಇದು ಚೆಕ್ ವಿತರಣೆ ಮಾಡಬಾರ್ದು, ಅಲ್ಲಿವರೆಗೂ ನಮ್ಮ ಮುಖ್ಯಮಂತ್ರಿ ಭೇಟಿ ಮಾಡಿಸೋವರೆಗೂ ಅಂತ ಹೇಳ್ಬಿಟ್ಟು ಬಂದಿದ್ದು. ಅವರು ಪ್ರಾಮಿಸ್ ಮಾಡಿದ್ರು. ಆದರೆ ನಮ್ಮನ್ನ ಹೊರಗಡೆ ಕಳಿಸಿದ್ಮೇಲೆ ಇವರು ಹಿಂಬಾಗಿಲಿಂದ ಈ ಥರ JMC ಮಾಡ್ತಾ ಇದ್ದಾರೆ. ನಮ್ಮ ರೈತರುಗಳನ್ನ ನಮ್ಮ ರೈತರಲ್ಲಿ ಎತ್ತು ಕಟ್ಟಿಬಿಟ್ಟು ಇಲ್ಲಿ ಬ್ರಿಟಿಷ್ ಆಳ್ವಿಕೆ ಮಾಡ್ತಾ ಇದ್ದಾರೆ. ನಾವು ಅವ್ರ ಹತ್ರ ಇವತ್ತು ಕೇಳ್ಕೊತಾ ಇದ್ದೀವಿ, ಪರ ಇರೋರು ಕೊಟ್ಕೊಳ್ಳಿ, ಅವ್ರಿಗೆ ನಾವು ವಿರೋಧ ಇಲ್ಲ. ಪರ ಇರೋರು ಕೊಟ್ಕೊಳ್ಳಿ, ವಿರೋಧ ಇಲ್ಲ. ನಾವು ಕೇಳ್ತಾ ಇರೋದೇನು ನಮ್ಮ ಹಕ್ಕು. ಅವ್ರದ ನೀವು ಮಾಡಿ ಬೇಡನಲ್ಲ, ನಮ್ಮದನ್ನ ಕೈ ಬಿಡಿ. ನಾವು ಯಾರು ವಿರೋಧ ಮಾಡ್ತಾ ಇದೀವಿ, ನಮ್ಮದನ್ನ ಕೈ ಬಿಡಿ. ನಾವೇನು ಅವ್ರದ್ದು ಕೊಡೋರಿಗೆ ನಾವು ಅಭ್ಯಂತರ ಮಾಡ್ತಾ ಇಲ್ಲ. ನಾವು ಅಧಿಕೃತವಾಗಿ ಅವರು ನಮಗೆ ರೈಟಿಂಗಲ್ಲಿ ಕೊಡಬೇಕು. ಈ ತರ ಯಾರು ಕನ್ಸಲ್ಟ್ಗೆ ಒಪ್ಕೊಂಡಿಲ್ವೋ ಅವ್ರನ್ನ ಇದರಿಂದ ಈ ಭೂಸ್ವಾಧೀನದಿಂದ ಕೈ ಬಿಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ದು ಏನು ಅಭ್ಯಂತರ ಇಲ್ಲ. ನಾವು ಇವತ್ತು 492 ದಿವಸ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದೀವಿ. ನೆನ್ನೆನೂ ಶಾಂತಿಯುತವಾಗಿ ಹೋರಾಟ ಮಾಡಿದ್ದು. ನೆನ್ನೆ ಆಗಿರೋ ಕಾರಣಕ್ಕೆ ನೇರ ಹೊಣೆ ಬಾಲಕೃಷ್ಣ ಅವರೇ ಮತ್ತೆ ಅಲ್ಲಿಂದ ಬಂದಿದ್ದ ಅಧಿಕಾರಿಗಳು ನಮ್ಮ ರೈತ ಮಹಿಳೆಯರನ್ನ ಏಕವಚನದಲ್ಲಿ ಕೆಟ್ಟದಾಗೆ ಮಾತಾಡಿ ನಿಮ್ಮ ಕೈಲಿ ಏನು ಮಾಡ್ಕೊಳಕ್ಕಾಗುತ್ತೆ, ನಮ್ಮ ಹತ್ರ ಪೊಲೀಸ್ ಫೋರ್ಸ್ ಇದೆ, ಅವ್ರನ್ನ ಯೂಸ್ ಮಾಡ್ಕೊಂಡು ನಾವು JMC ಮಾಡ್ತೀವಿ ಅಂತ ನಮ್ಮ ರೈತ ಮಹಿಳೆಯರನ್ನ ಟ್ರಿಗರ್ ಮಾಡಿದವರು ಅಲ್ಲಿನ ಅಧಿಕಾರಿಗಳೇ. ಅವಾಗ ಏನಾಗಿದೆ, ನಮಗೆ ಕೆಟ್ಟ ಪದದಲ್ಲಿ ಮಾತಾಡಿದಾಗ ಇವಾಗ ಯಾರೇ ಆಗಲಿ ಅವರ ಹೆಣ್ಣು ಮಕ್ಕಳುಗಳಿಗೆ, ಅವ್ರ ಮನೆಯಲ್ಲಿರೋ ಹೆಣ್ಮಕ್ಳುಗಳಿಗೆ ಕೆಟ್ಟ ರೀತಿಯಲ್ಲಿ ಸಿಂಗ್ಯುಲರ್ ಯೂಸ್ ಮಾಡಿದಾಗ ಅವ್ರ ಕೋಪ ಬರಲ್ವಾ? ಅರ್ಥ ಕೋಪ ಬಂದಾಗ ನಾವು ತಳ್ಳಾಟ ನೂಕಾಟ ಮಾಡಿದರೆ ಹೊರತು ಯಾರ ಮೇಲೂ ಅಲ್ಲೇ ಮಾಡಿಲ್ಲ. ರೈತರು ಇನ್ನ ಪೊಲೀಸ್ನವರೇ ನಮ್ಮ ರೈತರ ಮೇಲೆ ಅಲ್ಲೇ ಮಾಡಿದ್ದಾರೆ. ನಮ್ಮ 3-4 ಜನಕ್ಕೆ ಏಟಾಗಿದೆ. ಒಬ್ರು ಸೀರಿಯಸ್ ಆಗಿದ್ರು, ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬೆಳಗ್ಗೆ ಡಿಸ್ಚಾರ್ಜ್ ಆಗಿದೆ. ನಾವು ರೈತರು ಶಾಂತಿ ಪ್ರಿಯರು. ಇವತ್ತು ನಾವು ಶಾಂತಿಯುತವಾಗಿ ಹೋರಾಟ ಮಾಡೋದು. ಯಾವುದೇ ಕಾರಣಕ್ಕೂ ನಾವು JMC ಮಾಡ್ಲಿಕ್ಕೆ ಬಿಡಲ್ಲ. ನಮ್ಮ ಹಕ್ಕು ಏನಿದೆ ನಮ್ಗೆ ಕೊಟ್ಬಿಡ್ಲಿ ಅವ್ರು JMC ಮಾಡ್ಲಿ, ಸಂತೋಷ. ಈಗ ಒಂದು ವೇಳೆ ಪೊಲೀಸ್ ಫೋರ್ಸ್ ನ ಯೂಸ್ ಮಾಡಿ JMC ಸರ್ವೆನ ಮಾಡಿದ್ರೆ ನಿಮ್ಮ ನಿಲುವೇನು ಸರ್? ಏನ್ ಮಾಡ್ತಾರೆ ಸರ್? ಪೊಲೀಸ್ ಫೋರ್ಸ್ ಯೂಸ್ ಮಾಡ್ತಾರೆ, ಲಾಠಿ ಚಾರ್ಜ್ ಮಾಡ್ಬೋದು, ಗೋಲಿ ಬಾರ್ ಮಾಡ್ಬೋದು. ನಾವೆಲ್ಲದಕ್ಕೂ ರೆಡಿ ಇದೀವಿ ಸರ್. ಇದು ಒಂದು ನಮ್ಮ ಇದರಲ್ಲಿ ಇದೊಂದು ರೆಕಾರ್ಡ್ ಆಗ್ಬಿಡ್ಲಿ. ನಮ್ಮ ಸಮಾಧಿ ಮೇಲೆ ಅವರು AICT ಕಟ್ಲಿ, ರೈತ ಸಮಾಧಿಗಳ ಮೇಲೆ AICT ಕಟ್ಲಿ. ನಾನು ಹೇಳ್ತಾ ಇರೋದು ಇವತ್ತು ವಾಸ್ತವ. 5 ಜನ ರೈತರನ್ನ ಬದಿಸಕ್ಕೆ ಇಲ್ಲಿರೋರು ದೊಡ್ಡ ಜಮೀನ್ದಾರುಗಳು, ಕೇವಲ ಬೆರಳೆಣಿಕೆಯವರು 5 ಜನ. ಅವ್ರನ್ನ ಉದ್ಧಾರ ಮಾಡಕ್ಕೆ ಇಲ್ಲಿರೋ ಸಾವಿರಾರು ಜನ ರೈತರನ್ನ ಬಲಿ ಕೊಡ್ತಾ ಇದ್ದಾರೆ. ಅವ್ರ 5 ಜನ ಉದ್ಧಾರ ಮಾಡಕ್ಕೆ ಇಡೀ ಸರ್ಕಾರ ಅವ್ರ 5 ಜನದ ಪರವಾಗಿದೆ. ನಾವಿಲ್ಲಿರೋರು ಇಷ್ಟು ಜನ, ಸಾವಿರಾರು ಜನ ನಮ್ಮ ಪರವಾಗಿ ಸರ್ಕಾರ ಇಲ್ಲ. ಅವ್ರ 5 ಜನ ಯಾಕೆ ಈ ತರ ಅಂತ ಗೊತ್ತಿಲ್ಲ, ಏನಾಗಿದೆ ಅಂತಾನು ಗೊತ್ತಿಲ್ಲ. ಅವರು ಕೆಲವೇ ಜಮೀನ್ದಾರುಗಳನ್ನ ಉದ್ಧಾರ ಮಾಡೋಕ್ಕೋಸ್ಕರ ಇಲ್ಲಿ ಅರ್ಧ ಎಕರೆ, 10 ಕುಂಟೆ, 15 ಕುಂಟೆ, 1 ಎಕರೆ ಇರೋ ರೈತರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಸಮಾಧಿ ಮೇಲೆ ಅವ್ರು AICT ಮಾಡ್ಲಿ. ನಾವು ಇವತ್ತೆಲ್ಲ ರೆಡಿಯಾಗಿದ್ದೀವಿ ಸರ್. ನಮ್ಮನ್ನೆಲ್ಲ ಸಾಯಿಸ್ಬೇಕು ಅವರು JMC ಮಾಡಬೇಕು. ನಾವು ರೆಡಿ ಇದ್ದೀವಿ. ನಾವು ಹೊಡೆಯಕ್ಕೆ ರೆಡಿ ಇಲ್ಲ. ಅವ್ರು ನಮ್ನೇನೇ ಮಾಡ್ತಾರೆ. ನಾವು ಶಾಂತಿಯುವಾಗಿ ಇವತ್ತು ಬೇಡ್ಕೊತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತೆ MLA ಅವ್ರ ಹತ್ರ ಇವತ್ತು ಕೇಳ್ಕೊತಾ ಇದ್ದೀವಿ, ಬನ್ನಿ ನಮ್ಮ ಕಷ್ಟ ನೋಡಿ. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಅಭಿವೃದ್ಧಿ ಮಾಡ್ಬೇಕಾ ಮಾಡಿ, ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡಿ. ಓಕೆ, ಇಲ್ಲೇ ಮಾಡ್ಬೇಕಾ? ನಿಮ್ಗೆ ಯಾರು ಅಭಿವೃದ್ಧಿಗೆ ಜಮೀನು ಕೊಡ್ತಾ ಇದಾರೆ ಅವ್ರ ಜಮೀನು ತಗೊಳ್ಳಿ, ನಮ್ಮ ಜಮೀನು ಬಿಡಿ. ನಾವು ನಮ್ಮ ಬದುಕನ್ನು ಕಟ್ಕೊಂಡಿದೀವಿ. ಎಕ್ಸಾಂಪಲ್ ಬಾಲಕೃಷ್ಣ ಅವರು, MLA ಬಾಲಕೃಷ್ಣ ಅವರು ಇದಕ್ಕೆ ಯುಗಾದಿಯಲ್ಲಿ ಅವ್ರ ತಂದೆ ತಾಯಿಗೆ, ಅವ್ರು ಇರೋದು ಬೆಂಗಳೂರಲ್ಲಿ, ಮಾಗಡಿಗೆ ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋದ್ರು. ಇದೇ DK ಶಿವಕುಮಾರ್ ಅವರು ತಿಹಾರ್ ಜೈಲಲ್ಲಿದ್ದಾಗ ಅವ್ರ ತಂದೆಗೆ ಪೂಜೆ ಮಾಡಿಲ್ಲ ಅನ್ಬಿಟ್ಟು ಕಣ್ಣೀರು ಹಾಕಿದ್ರು, ಪೂಜೆ ಮಾಡಕ್ ಬಿಟ್ಟಿಲ್ಲ ಅಂತ. ಇವತ್ತು ನಮ್ಮ ಹಿರಿಕರದೆಲ್ಲ ಇದೆ ಸ್ವಾಮಿ. ನಮ್ಮ ಹಿರಿಕರು ಸಮಾಧಿಗಳನ್ನ ಇವರು ಅಕ್ವೈರ್ ಮಾಡಿ ಡೆಮಾಲಿಷ್ ಮಾಡಿಬಿಟ್ಟು ಇವರು ಸಾಮ್ರಾಜ್ಯ ಕಟ್ತಾ ಇದ್ದಾರೆ. ಅವರಪ್ಪ ಅವರಮ್ಮನ ಸಮಾಧಿನ ಹೊಡೆದ್ಬಿಟ್ಟು ಬರ್ಲಿ, ನಾವು ನಮ್ಮ ಜಮೀನು ಕೊಡ್ತೀವಿ. ಅವ್ರಿಗೆ ಮಾತ್ರ ಸಂಬಂಧ, ನಮ್ಗೆ ಸಂಬಂಧ ಇಲ್ವಾ? ನಮ್ಮ ಹಿರಿಯರು ಬಾಳ ಬದುಕಿದ ನೆಲೆ ಇದು. ಅವರ ಸಮಾಧಿಗಳಿದ್ದಾವೆ. ನಾವು ವರ್ಷಕ್ಕೊಂದ್ಸಲಿ ಅವರ ಸಮಾಧಿಗೆ ಹೋಗಿ ಪೂಜೆ ಮಾಡಿ ನಮ್ಮ ಕಷ್ಟ ಸುಖ ಅವ್ರ ಹತ್ರ ಕೇಳ್ಕೊಂತೀವಿ. ಅದೇ ಅವ್ರಿಗೆ ಒಂದು ನ್ಯಾಯ, ನಮ್ಗೊಂದು ನ್ಯಾಯನಾ? ಇದೇ ನಮ್ದು ಇದು. ನಾವು ಬಲಾತ್ಕಾರವಾಗಿ ಯಾರನ್ನೂ ನಾವು ಇದು ಮಾಡ್ತಾ ಇಲ್ಲ. ನಾವು ಕಾನೂನು, ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ, ಶಾಂತಿಯುತವಾಗಿ ಕೇಳ್ತಾ ಇದೀವಿ. ಅನ್ನ ಹಾಕೋ ರೈತ ಯಾವತ್ತೂ ವಿಷ ಹಾಕಲ್ಲ. ನಮಗೆ ವಿಷ ಹಾಕ್ತಾ ಇರೋರು ಸರ್ಕಾರ. ಇದಿಷ್ಟು ರೈತರ ಆಕ್ರೋಶ ಆಗಿರ್ತಕ್ಕಂಥದ್ದು. ಸರ್ಕಾರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ನಮ್ಮ ಜಮೀನನ್ನ ನಮಗೆ ಬಿಟ್ಕೊಡಿ ಅನ್ನೋ ಒಂದು ಮಾತನ್ನ ಇಲ್ಲಿಯ ರೈತರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾಮನ್ ರಶೀದ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಬಿಡದಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.